ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 2025ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿದೆ: ಬ್ರಯಸ್ ಹೊಲ್ಗಿ ನ್ಯುಗ್ಯಾಮಾ ಯಾವ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಗೆಬಾನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬ್ರಯಸ್ ಹೊಲ್ಗಿ ನ್ಯುಗ್ಯಾಮಾ ಇವರು ಗೆಬಾನ್ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಸೊ ಗೆಬಾನ್ ದೇಶದ ಬಗ್ಗೆ ಹೇಳೋದಾದರೆ, ಗೆಬಾನ್ ದೇಶದ ರಾಜಧಾನಿ ಲಿಬ್ರೆವೆಲ್ಲೆ. ಇನ್ನು ಗೆಬಾನ್ ದೇಶದ ಕರೆನ್ಸಿ ಸೆಂಟ್ರಲ್ ಆಫ್ರಿಕನ್ CFA ಫ್ರಾಂಕ್. ಸೆಂಟ್ರಲ್ ಆಫ್ರಿಕನ್ CFA ಫ್ರಾಂಕ್. ಸೊ ಯಾವುದೇ ದೇಶಗಳ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಕರೆನ್ಸಿ ಮತ್ತು ರಾಜಧಾನಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೆಬಾನ್ ದೇಶದ ರಾಜಧಾನಿ ಲಿಬ್ರೆವೆಲ್ಲೆ ಮತ್ತು ಗೆಬಾನ್ ದೇಶದ ಕರೆನ್ಸಿ ಸೆಂಟ್ರಲ್ ಆಫ್ರಿಕನ್ CFA ಫ್ರಾಂಕ್. ಸೊ ಗೆಬಾನ್ ದೇಶದ ನೂತನ ರಾಷ್ಟ್ರಪತಿ ಬ್ರಯಸ್ ಹೊಲ್ಗಿ ನ್ಯುಗ್ಯಾಮಾ. 34ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾರಿಗೆ ದೊರಕಿತು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಾಧು ಭದ್ರೇಶ ದಾಸ. ಸೊ ಸಾಧು ಭದ್ರೇಶ ದಾಸ ಅವರ ಸ್ವಾಮಿ ನಾರಾಯಣ ಸಿದ್ಧಾಂತ ಸುಧಾ, ಸ್ವಾಮಿ ನಾರಾಯಣ ಸಿದ್ಧಾಂತ ಸುಧಾ ಎನ್ನುವಂತಹ ಕೃತಿಗೆ 34ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ದೊರಕಿತು. 2025ರ ಮಿಯಾಮಿ ಓಪನ್ ಪುರುಷರ ಸಿಂಗಲ್ಸ್ ವಿಜೇತ ಜೇಕಬ್ ಮನ್ಸಿಕ್ ಯಾವ ದೇಶದ ಆಟಗಾರ? ನೋಡಿ, ಈ ರೀತಿ ಕೂಡ ಕೇಳ್ಬೋದು. 2025ರ ಮಿಯಾಮಿ ಓಪನ್ ಪುರುಷರ ಸಿಂಗಲ್ಸ್ ವಿಜೇತ ಯಾರು ಕೇಳಿದ್ರೆ ಜೇಕಬ್ ಮನ್ಸಿಕ್, ನೆನಪಿರಲಿ. ಸೊ ಇವರು ಯಾವ ದೇಶದ ಆಟಗಾರ ಅಂತ ನೋಡಿದ್ರೆ ಚೆಕ್ ರಿಪಬ್ಲಿಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಚೆಕ್ ರಿಪಬ್ಲಿಕ್. ಸೊ ಎಲ್ಲಿ ನಡೀತು ಇದು? ಪ್ಲೇಸ್ ಎಲ್ಲಿ? ಈ ಒಂದು ಟೂರ್ನಮೆಂಟ್ ಮಿಯಾಮಿ ಓಪನ್ಸ್ ಎಲ್ಲಿ ನಡೀತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಮಿಯಾಮಿ ಗಾರ್ಡನ್ಸ್, ಫ್ಲೋರಿಡಾ, USA. USA ಫ್ಲೋರಿಡಾದಲ್ಲಿ ನಡೀತು. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಏನು ಕೇಳಿದ್ರೆ ಮಿಯಾಮಿ ಓಪನ್ ಮಹಿಳಾ ಸಿಂಗಲ್ಸ್ ವಿಜೇತ ಯಾರು ಅಂತ. ಮಹಿಳಾ ಸಿಂಗಲ್ಸ್ ವಿಜೇತ ಯಾರು ಅಂತಲೂ ಕೂಡ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಅರಿಯಾನಾ ಸಬಲೆಂಕಾ ಮಹಿಳಾ ಸಿಂಗಲ್ಸ್ನ ವಿಜೇತರಾದರು. ಇವರು ಬೆಲಾರಸ್ ದೇಶದವರು. 2025ನೇ ಸಾಲಿನ ಲತಾ ದೀನನಾಥ ಮಂಗೇಶ್ಕರ್ ಪುರಸ್ಕಾರ ಯಾರಿಗೆ ದೊರಕಿತು? ಸರಿಯಾದ ಉತ್ತರ ಕುಮಾರ ಮಂಗಲಂ ಬಿರ್ಲಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಕ್ವಶನ್. 2025ನೇ ಸಾಲಿನ ಲತಾ ದೀನನಾಥ ಮಂಗೇಶ್ಕರ್ ಪುರಸ್ಕಾರ. ಭಾರತ ಮತ್ತು ರಷ್ಯಾ ನಡುವಿನ ನೌಕಾಸೇನಾ ಅಭ್ಯಾಸ ಇಂದ್ರ 2025 ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ಚೆನ್ನೈನಲ್ಲಿ ನಡೆದಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚೆನ್ನೈ ಸಮೀಪದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ನಡೀತಿದ್ದು. ಆ್ಯಕ್ಚುಲಿ ಇದು 2 ಫೇಸ್ನಲ್ಲಿ ನಡೀತು, 2 ಫೇಸಲ್ಲಿ ನಡೆದಿರುವಂಥದ್ದು. ಮಯನ್ಮಾರ್ನಲ್ಲಿ ಆಗಿರುವಂತಹ ಭೂಕಂಪನಕ್ಕೆ ಸಹಾಯಾರ್ಥವಾಗಿ ಭಾರತ ಮಾಡಿದಂಥ ಮಿಷನ್ ಅಥವಾ ಆಪರೇಷನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಆಪರೇಷನ್ ಬ್ರಹ್ಮ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಮಯನ್ಮಾರ್ನಲ್ಲಿ ಆಗಿದ್ದಂಥ ಭೀಕರ ಭೂಕಂಪಕ್ಕೆ ಸಹಾಯಾರ್ಥವಾಗಿ ಆಪರೇಷನ್ ಬ್ರಹ್ಮ ಕೈಗೊಳ್ತು. ಆಪರೇಷನ್ ಬ್ರಹ್ಮದ ಮೂಲಕ ಮೆಡಿಸಿನ್ಸ್ ಸಪ್ಲೈಯನ್ನು ಮಾಡ್ತು, ಜೊತೆಗೆ ಒಂದು ರೆಸ್ಕ್ಯೂ ಟೀಮ್ ಕೂಡ ಕಳಿಸ್ತು. ಮೆಡಿಸಿನ್ ಸಪ್ಲೈ ಪ್ಲಸ್ ರೆಸ್ಕ್ಯೂ ಟೀಮ್, ಇದರ ಉದ್ದೇಶ ಆಪರೇಷನ್ ಬ್ರಹ್ಮದ ಉದ್ದೇಶ. ಯಾವ ರಾಜ್ಯವು ರೇಷಮ್ ಸಖಿ ಯೋಜನೆಯನ್ನು ಜಾರಿ ಮಾಡಿತು? ಸರಿಯಾದ ಉತ್ತರ ಉತ್ತರ ಪ್ರದೇಶ್ ರಾಜ್ಯದಲ್ಲಿ ರೇಷಮ್ ಸಖಿ ಯೋಜನೆ ಜಾರಿಯಾಗಿದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇದು ಗ್ರಾಮೀಣ ಮಹಿಳೆಯರನ್ನು ಸಶಕ್ತರನ್ನಾಗಿ ಮಾಡುವಂಥ ಒಂದು ಯೋಜನೆ. ಇದು ಗ್ರಾಮೀಣ ಮಹಿಳೆಯರ ಅಪ್ಲಿಫ್ಟ್ಮೆಂಟ್ ಅಥವಾ ಸಶಕ್ತರನ್ನಾಗಿ ಮಾಡುವಂಥ ಒಂದು ಯೋಜನೆ. ಏನಿದು ಯೋಜನೆ ಅಂತ ಕೇಳಿದ್ರೆ, ಗ್ರಾಮೀಣ ಪ್ರದೇಶಗಳಲ್ಲಿ ರೇಷ್ಮೆ ಕೃಷಿಗೆ ವಿಶೇಷವಾಗಿ ಮಹಿಳೆಯರಿಗೆ
ರೇಷ್ಮೆ ಕೃಷಿ ಮಾಡೋದಕ್ಕೆ ಸಹಾಯಧನ ನೀಡುವಂಥ ಒಂದು ಯೋಜನೆ, ಸಹಾಯಧನ ಮಾಡುವಂಥ ಯೋಜನೆ ಆಗಿದೆ. GIAIA ಅನ್ನು ಯಾವ ಅಂತರಿಕ್ಷ ಸಂಘಟನೆ ಲಾಂಚ್ ಮಾಡ್ತು? ಸರಿಯಾದ ಉತ್ತರ ESA, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಲಾಂಚ್ ಮಾಡಿದ್ದು. ಏನಿದು GAIA ಅಂತ ನೋಡಿದ್ರೆ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ದ ಗ್ಲೋಬಲ್ ಆಸ್ಟ್ರೋಮೆಟಿಕ್ ಇಂಟರ್ಫೆರೋಮೀಟರ್ ಫಾರ್ ಆಸ್ಟ್ರೋಫಿಸಿಕ್ಸ್ ಅಂತೇಳಿ ನೋಡಿ. ದ ಗ್ಲೋಬಲ್ ಆಸ್ಟ್ರೋಮೆಟಿಕ್ ಇಂಟರ್ಫೆರೋಮೀಟರ್ ಫಾರ್ ಆಸ್ಟ್ರೋಫಿಸಿಕ್ಸ್ ಅಂತೇಳಿ. ನ್ಯಾಷನಲ್ ಎನ್ವಿರಾನ್ಮೆಂಟ್ ಕಾನ್ಫರೆನ್ಸ್ 2025 ನವದೆಹಲಿಯಲ್ಲಿ ಆಯ್ತಲ್ಲ, ಇದನ್ನು ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ದ್ರೌಪದಿ ಮುರ್ಮು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ನ್ಯಾಷನಲ್ ಎನ್ವಿರಾನ್ಮೆಂಟ್ ಕಾನ್ಫರೆನ್ಸ್ ಎಲ್ಲಿ ನಡೀತು ಅಂತ ಕೇಳಿದ್ರೆ ನವದೆಹಲಿ ಗೊತ್ತಿರಲಿ. ಸೊ ದ್ರೌಪದಿ ಮುರ್ಮು ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಸೊ ಇದನ್ನು ಆಯೋಜನೆ ಮಾಡಿದ್ದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, NGT ಇದೆಯಲ್ಲ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದನ್ನು ಆಯೋಜನೆ ಮಾಡ್ತು. ಸೊ ಪರಿಸರದ ಸಂಬಂಧಿಸಿದಂಥ ಕಾನೂನು ಜಾರಿಗಾಗಿ ಈ ನ್ಯಾಷನಲ್ ಎನ್ವಿರಾನ್ಮೆಂಟ್ ಕಾನ್ಫರೆನ್ಸನ್ನು ಆಯೋಜನೆ ಮಾಡಲಾಗಿತ್ತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪೂನಂ ಗುಪ್ತಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನ್ಯೂ ಡೆಪ್ಯೂಟಿ ಗವರ್ನರ್ ಫಾರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ, RBI ಬಗ್ಗೆ. ಸೊ ಪ್ರಮುಖ ಅಂಶಗಳನ್ನು ನೋಡೋಣ. RBI ಬಗ್ಗೆ ನೋಡೋದಾದರೆ ಇದು 1 ಏಪ್ರಿಲ್ 1935ರಲ್ಲಿ ಶುರುವಾಗಿದ್ದು, ಸ್ಥಾಪನೆ 1935ರಲ್ಲಿ ಇದರ ಸ್ಥಾಪನೆ ಆಗಿದ್ದು. ಇನ್ನೊಂದು ಪ್ರಮುಖ ಅಂಶ, ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರು ಅಂತೇಳಿ ಸಂಜಯ್ ಮಲ್ಹೋತ್ರಾ. ಸಂಜಯ್ ಮಲ್ಹೋತ್ರಾ ಇದಾರಲ್ಲ, ಇವರು ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ದಾರೆ. ಸೊ ಇವರು ಈ ಪೂನಂ ಗುಪ್ತಾ ಅವರು ಮೈಖೇಲ್ ಪಾಟ್ರಾ ಅವರ ನಂತರ ಈ ಒಂದು ಸ್ಥಾನವನ್ನು ಅಲಂಕರಿಸಿದರು. ಇತ್ತೀಚೆಗೆ ನಿಧನರಾದ ಕೃಷ್ಣಸ್ವಾಮಿ ಕಸ್ತೂರಿ ರಂಗನ್, ಕೆ ಕಸ್ತೂರಿ ರಂಗನ್ ಕೆಳಗಿನ ಯಾವುದರ ಮಾಜಿ ಅಧ್ಯಕ್ಷರಾಗಿದ್ದರು? ಸರಿಯಾದ ಉತ್ತರ ಇಸ್ರೋದ ಮಾಜಿ ಅಧ್ಯಕ್ಷರವರು. ಇವರು 1994ರಿಂದ 2003ರವರೆಗೆ ಇಸ್ರೋದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಇವರು ಇತ್ತೀಚೆಗೆ ರೀಸೆಂಟಾಗಿ ತೀರಿಕೊಂಡ್ರು. ನಾಗ್ ಆ್ಯಂಟಿ ಟ್ಯಾಂಕ್ ಮಿಸೈಲ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು? ಸರಿಯಾದ ಉತ್ತರ DRDO. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. DRDO ಇದನ್ನು ಅಭಿವೃದ್ಧಿಪಡಿಸ್ತು. ಆ್ಯಕ್ಚುಲಿ ಇದನ್ನು ನಾಮಿಸ್ ಅಂತಲೂ ಕೂಡ ಕರೀತಾರೆ, ಶಾರ್ಟ್ ಆಗಿ ನಾಮಿಸ್ ಅಥವಾ ನಾಗ್ ಆ್ಯಂಟಿ ಟ್ಯಾಂಕ್ ಮಿಸೈಲ್ ಸಿಸ್ಟಮ್ ಅಂತಲೂ ಕೂಡ ಹೇಳ್ಬೋದಾಗಿದೆ. DRDO ಇದನ್ನು ಅಭಿವೃದ್ಧಿಪಡಿಸ್ತು. ಇದನ್ನು ಅಭಿವೃದ್ಧಿಪಡಿಸೋದಕ್ಕೆ ಭಾರತ ಸರ್ಕಾರ 2,500 ಕೋಟಿ ರೂಪಾಯಿಯನ್ನು ನಿಗದಿ ಇಡಿಸಿದೆ. ಇನ್ನು DRDO ಬಗ್ಗೆ ಹೇಳೋದಾದರೆ DRDO 1958ರಲ್ಲಿ ಶುರುವಾಯಿತು. DRDOದ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ. ಮತ್ತು DRDOದ ಪ್ರಮುಖ ಅಂಶ, DRDO ಇದರ ಪ್ರಸ್ತುತ ಅಧ್ಯಕ್ಷರು ಸಮೀರ್ ವಿ ಕಾಮತ್. ವೆರಿ ಇಂಪಾರ್ಟೆಂಟ್ ಅಂಶಗಳಿವು, ನೋಟ್ ಮಾಡ್ಕೊಳ್ಳಿ. ಭಾರತದ 107ನೇ ರಾಷ್ಟ್ರೀಯ ಉದ್ಯಾನವನವಾಗಿ ಆಯ್ಕೆಯಾಗಿದ್ದು ಯಾವುದು ಆಯಿತು ಅಂತ? ಸರಿಯಾದ ಉತ್ತರ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಭಾರತದ 107ನೇ ರಾಷ್ಟ್ರೀಯ ಉದ್ಯಾನವಾಗಿದೆ. ಸೊ ಸಿಮ್ಲಿಪಾಲ್ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೋದು. ಭಾರತದ ಪ್ರಸ್ತುತ 107ನೇ ರಾಷ್ಟ್ರೀಯ ಉದ್ಯಾನವಾಗಿ ಆಯ್ಕೆಯಾದ ಸಿಮ್ಲಿಪಾಲ್ ಯಾವ ರಾಜ್ಯದಲ್ಲಿದೆ ಅಂತೇಳಿ? ಸೊ ಒಡಿಸ್ಸಾದಲ್ಲಿ ಅಂತ ಗೊತ್ತಿರಲಿ. ಸೊ ಒಡಿಸ್ಸಾದ 2ನೇ ರಾಷ್ಟ್ರೀಯ ಉದ್ಯಾನವನ ಇದು, ನೋಟ್ ಮಾಡ್ಕೊಳ್ಳಿ. ಸೊ ಒಡಿಸ್ಸಾದ ಮೊದಲನೇ ರಾಷ್ಟ್ರೀಯ ಉದ್ಯಾನವನ ಯಾವುದಾಗಿತ್ತು ಹಾಗಾದರೆ ಕೇಳಿದ್ರೆ, ಒಡಿಸ್ಸಾದ ಮೊದಲನೇ ರಾಷ್ಟ್ರೀಯ ಉದ್ಯಾನವನ ಭಿತರ್ಕನಿಕಾ. 2025ನೇ ಸಾಲಿನ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಸಮರ್ ಅಬು ಅಲೂಫ್. ಇವರೊಬ್ಬ ಪ್ಯಾಲೆಸ್ಟೈನ್ ದೇಶದ ಫೋಟೋಗ್ರಾಫರ್. ಹೆಸರು ಸಮರ್ ಅಬು ಅಲೂಫ್ ಅಂತೇಳಿ. ಇವರು ಯಾರ ಒಂದು ಫೋಟೋ ತೆಗೆದು ಕೇಳಿದ್ರೆ ಒಬ್ಬ 9 ವರ್ಷದ ಹುಡುಗನ ಫೋಟೋ. ಅವನ ಹೆಸರು ಮೊಹಮ್ಮದ್ ಮೊಹಮ್ಮದ್ ಅಜೌರ್ ಅಂತೇಳಿ ಇವನ ಫೋಟೋ ತೆಗೆದ್ರು. ಈತ 2 ಕೈಗಳಿಲ್ಲದ ಹುಡುಗ. ಈತ ತನ್ನ ತಾಯಿಯನ್ನು ಹೇಗೆ ತಬ್ಬಿಕೊಳ್ಳಲಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ನ ಅಡಿಯಲ್ಲಿ ಈ ಒಂದು ಫೋಟೋವನ್ನು ಪ್ರಕಟ ಮಾಡಿರ್ತಾರೆ. ಸೊ ಸಮರ್ ಅಬು ಅಲೂಫ್ ಅವರಿಗೆ ಈ ಚಿತ್ರಕ್ಕೆ 2025ನೇ ಸಾಲಿನ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ಅವಾರ್ಡ್ ದೊರಕಿತು.
ಜಾಜರ್ ಬಚೋಲಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಪಂಜಾಬ್ನಲ್ಲಿ ಇರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಇದು ಸುದ್ದಿಯಲ್ಲಿದೆ, ಯಾಕಂದರೆ ಇಲ್ಲಿ ಲೆಫೋರ್ಡ್ ಚಿರತೆಗಳ ಸಫಾರಿಯನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಚಿರತೆ ಸಫಾರಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಇಲ್ಲಿ ಪಂಜಾಬ್ನ ಜಾಜರ್ ಬಚೋಲಿ ವನ್ಯಜೀವಿ ಅಭಯಾರಣ್ಯ ಸುದ್ದಿಯಲ್ಲಿದೆ. ಉತ್ತರ ಚಾನಲ್ ಅನ್ನು ಯಶಸ್ವಿಯಾಗಿ ಈಜಿ ದಾಟಿದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಸಯಾನಿ ದಾಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಸಯಾನಿ ದಾಸ್ ಇದಾರಲ್ಲ, ಇವರು 38 ಕಿಲೋಮೀಟರ್ ಉದ್ದದ ಈ ಒಂದು ನಾರ್ತ್ ಚಾನಲನ್ನು ಯಶಸ್ವಿಯಾಗಿ ಈಜಿ ದಾಟ್ತಾರೆ. ಇವರು ಇದಕ್ಕೆ 13 ಗಂಟೆ 12 ನಿಮಿಷ ತೆಗೆದುಕೊಂಡ್ರು. ಈ ಕೆಳಗಿನ ಯಾರು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಚಲ್ಲಾ ಶ್ರೀನಿವಾಸ ಶೆಟ್ಟಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈಸ್ ದ ನ್ಯೂ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಚಲ್ಲಾ ಶ್ರೀನಿವಾಸಲು ಶೆಟ್ಟಿ. ಸೊ ಇವರು ಎಂ ಎನ್ ರಾವ್ ಅವರ ನಂತರ ಆಯ್ಕೆಯಾದರು. ಸೊ ಈ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಬಗ್ಗೆ ಮಾತಾಡೋದಾದರೆ ಇದು 1946 ಸ್ಥಾಪನೆ ಆಗಿದ್ದು, ಪ್ರಸ್ತುತ ಇದರ ಸದಸ್ಯ ಬ್ಯಾಂಕ್ಗಳ ಸಂಖ್ಯೆ 249. ಇದರ ಅಸೋಸಿಯೇಷನ್ನ ಸದಸ್ಯರ ಸಂಖ್ಯೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಅಧ್ಯಕ್ಷರಾಗಿ ಮರು ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ದಿಲ್ಮಾ ರೋಸೆಫ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಿಲ್ಮಾ ರೋಸೆಫ್. ಆ್ಯಕ್ಚುಲಿ ಇದನ್ನು ಬ್ರಿಕ್ಸ್ ಸ್ಥಾಪನೆ ಮಾಡುತ್ತೆ, ನೆನಪಿರಲಿ, ಇಂಪಾರ್ಟೆಂಟ್. ಬ್ರಿಕ್ಸ್ ಇದನ್ನು ಸ್ಥಾಪನೆ ಮಾಡ್ತು. ಬ್ರಿಕ್ಸ್ ಇದನ್ನು ಸ್ಥಾಪಿಸ್ತು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಅನ್ನು ಸ್ಥಾಪನೆ ಮಾಡಿದ್ದು ಬ್ರಿಕ್ಸ್ 2015 ಸ್ಥಾಪನೆ ಮಾಡಿತ್ತು. ಸೊ ಇದರ ಹೆಡ್ ಕ್ವಾರ್ಟರ್ ಇರೋದು ಎಲ್ಲಿ ಕೇಳಿದ್ರೆ ಶಾಂಘೈ, ಚೀನಾದ ಶಾಂಘೈನಲ್ಲಿ. ಹೆಡ್ ಕ್ವಾರ್ಟರ್ ಶಾಂಘೈನಲ್ಲಿರುವಂಥದ್ದು, ಚೀನಾ ದೇಶದ ಶಾಂಘೈನಲ್ಲಿ. ಹರೂನ್ ವಿಶ್ವ ಶ್ರೀಮಂತರ ಪಟ್ಟಿ ರಿಚೆಸ್ಟ್ ಲಿಸ್ಟ್ ಆಫ್ 2025 ಇದರಲ್ಲಿ ಯಾವ ದೇಶದಲ್ಲಿ ಅಧಿಕ ಬಿಲಿಯನಿಯರ್ಸ್ ಇದ್ದಾರೆ? ಸೊ ಆ್ಯಸ್ ಯೂಶುವಲ್ USA ನಲ್ಲಿದ್ದಾರೆ, ಗೊತ್ತಿರುವಂಥದ್ದು ಇದು. US ಇದ್ದಾರೆ. USA ಒಟ್ಟು 870 ಜನ ಬಿಲಿಯನಿಯರ್ಸ್ ಇದ್ದಾರೆ. ಸೊ 2ನೇ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ ಚೀನಾ. ಸೊ ಚೀನಾದಲ್ಲಿರುವಂತಹ ಬಿಲಿಯನಿಯರ್ಸ್ ಸಂಖ್ಯೆ ಎಷ್ಟು ಕೇಳಿದ್ರೆ 823. ಸೊ 3ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಭಾರತ ಕೂಡ ಈ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. ಭಾರತದಲ್ಲಿರುವಂಥ ಬಿಲಿಯನಿಯರ್ ಸಂಖ್ಯೆ 284. ಸೊ 3 ಕೂಡ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಭಾರತೀಯ ಸಶಸ್ತ್ರ ಪಡೆಗಳು ಈ ಕೆಳಗಿನ ಯಾವ ಹೆಸರಿನ ತ್ರಿಸೇನಾ ಯುದ್ಧಾಭ್ಯಾಸ ನಡೆಸಿತು? ಅಂದರೆ ಭೂಸೇನಾ, ನೌಕಾಸೇನಾ ಮತ್ತು ವಾಯುಸೇನಾ 3 ಪಡೆಗಳು ಸೇರಿ ಯುದ್ಧಾಭ್ಯಾಸ ಯಾವ ಹೆಸರಿನಲ್ಲಿ ನಡೆಸಿತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಪ್ರಚಂಡ ಪ್ರಹಾರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸುಫಲಂ 2025 ಇದರ 2ನೇ ಸಂಸ್ಕರಣೆಯ ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಚಿರಾಗ್ ಪಾಸ್ವಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ಸುಫಲಂ 2025 ಕೇಳಿದ್ರೆ ಸ್ಟಾರ್ಟ್ಅಪ್ ಫೋರಮ್ ಫಾರ್ ಅಸ್ಪೈರಿಂಗ್ ಲೀಡರ್ಸ್ ಆ್ಯಂಡ್ ಮೆಂಟರ್ಸ್ ಅಂತೇಳಿ. ಈ ಕೆಳಗಿನ ಯಾವ ರಾಜ್ಯವು 2025ನೇ ಸಾಲಿನ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಇದರಲ್ಲಿ ಅತಿ ಹೆಚ್ಚು ಪದಕ ಪಡೆಯಿತು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಹರಿಯಾಣ ಒಟ್ಟು 104 ಪದಕವನ್ನು ಪಡ್ಕೊಳ್ತು. 104 ಪದಕವನ್ನು ಪಡ್ಕೊಳ್ತು. ಸೊ 2025ನೇ ಸಾಲಿನ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಇದರ ಮಸ್ಕಟ್, ತುಂಬ ಸರಿ ಕೇಳ್ತಾರೆ, ಮಸ್ಕಟ್ ಯಾವುದು ಅಂತ ಕೇಳಿದ್ರೆ ಉಜ್ವಲ್ ಅಂತ ನೆನಪಿರಲಿ. L&T ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಲಾರ್ಸನ್ ಅಂಡ್ ಟೋಬ್ರೋಕ್ ಇದರ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜಸ್ಪ್ರೀತ್ ಬುಮ್ರಾ. ಭಾರತೀಯ ವಾಯುಸೇನೆಯು ಕೆಳಗಿನ ಯಾವ ದೇಶದೊಂದಿಗೆ ಇನಿಯಾಕ್ಸ್ 2025 ಯುದ್ಧಾಭ್ಯಾಸ ನಡೆಸಿತು? ಸರಿಯಾದ ಉತ್ತರ ಗ್ರೀಸ್. ಆ್ಯಕ್ಚುಲಿ ಇದು ಗ್ರೀಸ್ ನಡೆದ ಸ್ಥಳ. ಈ ಒಂದು ಯುದ್ಧಾಭ್ಯಾಸದಲ್ಲಿ ಒಟ್ಟು 15 ದೇಶಗಳು ಭಾಗಿಯಾಗಿದ್ದವು. 15 ದೇಶಗಳು ಅದರಲ್ಲಿ ಗ್ರೀಸ್ ಕೂಡ ಇತ್ತು. ಭಾರತೀಯ ವಾಯುಸೇನೆಯು ಕೆಳಗಿನ ಯಾವ ದೇಶದೊಂದಿಗೆ ಇನಿಯಾಕ್ಸ್ ಅದಾಯ್ತಲ್ಲ 2025ರ ಜೂನ್ 21ರಂದು ನಡೆಯಲಿರುವ ಯೋಗ ದಿನಾಚರಣೆಯ ಥೀಮ್ ಏನು? ಆ್ಯಕ್ಚುಲಿ ಜೂನ್ 21ರಲ್ಲಿ ನಡೆಯುವ ಯೋಗ ದಿನಾಚರಣೆಯ ಥೀಮ್ ಏನು ಕೇಳಿದ್ರೆ ಸರಿಯಾದ ಉತ್ತರ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್.
ಯೋಗ ಫಾರ್ ಒನ್ ಅರ್ತ್ ಆ್ಯಂಡ್ ಒನ್ ಹೆಲ್ತ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2025ನೇ ಸಾಲಿನ ಫಿಫಾ ಮಹಿಳೆಯರ ವರ್ಲ್ಡ್ ಕಪ್ ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ? ಸರಿಯಾದ ಉತ್ತರ ಬ್ರೆಜಿಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2025ನೇ ಸಾಲಿನ ವಿಂಡನ್ ಕ್ಯಾಂಪಬೆಲ್ ಅವಾರ್ಡ್ ಕೆಳಗಿನ ಯಾರಿಗೆ ದೊರೆಯಿತು? ಸರಿಯಾದ ಉತ್ತರ ರಾಣಾ ದಾಸಗುಪ್ತಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರಾಣಾ ದಾಸಗುಪ್ತಾ. ಈ ವಿಂಡಮ್ ಕ್ಯಾಂಪಬೆಲ್ ಅವಾರ್ಡ್ ಕೊಡೋದು ಯಾರು ಕೇಳಿದ್ರೆ ಯೇಲ್ ಯೂನಿವರ್ಸಿಟಿ, ಯೇಲ್ ವಿಶ್ವವಿದ್ಯಾಲಯ. ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಏಪ್ರಿಲ್ 2ರಂದು. ಭಾರತ ಮತ್ತು ಯಾವ ದೇಶದ ನಡುವೆ ಟೈಗರ್ ಟ್ರಂಪ್ 2025 ಯುದ್ಧಾಭ್ಯಾಸ ನಡೀತು? ಸರಿಯಾದ ಉತ್ತರ ಅಮೆರಿಕ ನಡುವೆ. ಉತ್ತರಾಖಂಡ್ ರಾಜ್ಯದ ಔರಂಗಜೇಬಪುರ ಇದರ ಹೆಸರನ್ನು ಏನೆಂದು ಬದಲಾಯಿಸಲಾಯಿತು? ಇಂಪಾರ್ಟೆಂಟ್ ಇದೆ, ಆ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಶಿವಾಜಿ ನಗರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ GI ಟ್ಯಾಗ್ ದೊರೆತಿರುವ ಸೌದಾಗರಿ ಬ್ಲ್ಯಾಕ್ ಪ್ರಿಂಟ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದು? ಸರಿಯಾದ ಉತ್ತರ ಗುಜರಾತ್ಗೆ ಸಂಬಂಧಪಟ್ಟಿದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಕ್ಫ್ ಅಮೆಂಡ್ಮೆಂಟ್ ಬಿಲ್ 2025 ತುಂಬ ಸುದ್ದಿಯಲ್ಲಿರುವಂಥ ಒಂದು ಬಿಲ್ ಇದು. ಇದನ್ನು ಲೋಕಸಭೆಯಲ್ಲಿ ಮಂಡಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಕಿರಣ್ ರಿಜಿಜು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಕಸಿತ ಭಾರತ ಯುವ ಸಂಸತ್ 2025 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಫ್ರೀ ಫೈನ್ ರೈಸ್ ಸ್ಕೀಮ್ ಯೋಜನೆ ಜಾರಿ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ ರಾಜ್ಯದ CM ರೇವಂತ್ ರೆಡ್ಡಿ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದರು. ಯಾವ ರಾಜ್ಯವು ನೀತಿ ಆಯೋಗ ಪ್ರಕಟಿಸಿದ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನ ಪಡೆದಿದೆ? ಸರಿಯಾದ ಉತ್ತರ ಒಡಿಸ್ಸಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರಿಗೆ ಆಂಧ್ರ ಪ್ರದೇಶ ಸರ್ಕಾರವು ಉಗಾದಿ ಅವಾರ್ಡನ್ನು ನೀಡಿತು? ಸರಿಯಾದ ಉತ್ತರ ಮಯನ್ ಸ್ವಾಮಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯದ ಚಪಾತ ಚಿಲ್ಲಿ ಅಥವಾ ಟೊಮೊಟೊ ಚಿಲ್ಲಿ ಈ ಮೆಣಸಿಗೆ ಇತ್ತೀಚೆಗೆ GI ಟ್ಯಾಗ್ ದೊರೆಯಿತು? ಸರಿಯಾದ ಉತ್ತರ ತೆಲಂಗಾಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸ್ಥಳದಲ್ಲಿ ದೇಶದ ಮೊದಲ ಕೋಆಪರೇಟಿವ್ ಯೂನಿವರ್ಸಿಟಿಯನ್ನು ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆನಂದ್ ಎನ್ನುವಂಥ ಸ್ಥಳದಲ್ಲಿ. ಎಲ್ಲಿದೆ ಇದು ಕೇಳಿದ್ರೆ ಗುಜರಾತ್ನಲ್ಲಿದೆ. ಇದು ದೇಶದ ಮೊದಲ ಕೋಆಪರೇಟಿವ್ ಯೂನಿವರ್ಸಿಟಿ ಆಗಿದೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಆಪ್ಷನ್ಸ್ ಈ ರೀತಿ ಇದೆ: ಶಮಿ ಸಿಲ್ವಾ, ಎಹಾಸನ್ ಮನಿ, ನಜನ್ ಸೇಠಿ, ಮೊಹಸಿನ್ ನಕ್ವಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.